ನೈನಂ ಚಿಂದಂತಿ ಶಸ್ತ್ರಾಣಿ. ರಮಣ, ಇವ್ರು ಯಾರು ಅಂತ ಹೇಳಿ ನೋಡೋಣ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಫಿಲ್ಮ್ ಬೀಟ್ ಕನ್ನಡ. ನಾನು ಯಶ್ವಂತ್. ಇತ್ತೀಚೆಗೆ ಒಂದಷ್ಟು ಸಿನಿಮಾಗಳು ಬರ್ತಾ ಇದೆ, ನೋಡ್ತಾ ಇದ್ದೀವಿ. ಅದರಲ್ಲಿ ನಮ್ಮ ಒಂದು ಚೈಲ್ಡ್ಹುಡ್ ಡೇಸಲ್ಲಿ ನಮ್ಮನ್ನೆಲ್ಲ ಬೆಚ್ಚಿ ಬೀಳಿಸಿ ಸಿನಿಮಾ ಯಾವುದು ಅಂತ ಅಂದರೆ ಒಂದಷ್ಟು ಲಿಸ್ಟ್ ಇದೆ. ಅದರಲ್ಲಿ ಫಸ್ಟಿಗೆ ಬರೋದು ಯಾವುದು ಅಂತ ಅಂದರೆ ನಾನಿನ್ನ ಬಿಡಲಾರೆ. ಸೊ ಅದೇ ಟೈಟಲ್ ಇಟ್ಕೊಂಡು ಮತ್ತೊಂದು ಸಿನಿಮಾ ಬರ್ತಾ ಇದೆ. ಸೊ ಆ ಟೈಟಲ್ ಕೇಳ್ತಿದ್ದಂಗೆ ಆ ಸಿನಿಮಾ ಬರ್ತಾ ಇದೆ ಅಂತಿದ್ದಂಗೆ ಒಂದಷ್ಟು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಇದು ಯಾವ ಥರ ಸಿನಿಮಾ ಅಂತ. ಇತ್ತೀಚೆಗೆ ಟ್ರೈಲರ್ ಕೂಡ ಬಿಟ್ಟರು, ಸಕ್ಕದಾಗಿತ್ತು. ಹಾಗಾಗಿ ಸದ್ಯಕ್ಕೆ ಸಿನಿಮಾ ಟೀಮ್ ಇವತ್ತು ನನ್ನ ಜೊತೆ ಇದೆ, ಮಾತಾಡ್ಸೋಗ್ತೀನಿ. ಫಸ್ಟ್ ಡೈರೆಕ್ಟರ್ ಆ್ಯಂಡ್ ಹೀರೋಯಿನ್ ಇದ್ದಾರೆ ನವೀನ್ ಮತ್ತು ಅಂಬಾಲಿ ಭಾರತಿಯವರು. ವೆಲ್ಕಮ್ ಅಣ್ಣ. ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಾ? ನಿಮ್ಮ ಹೆಸರು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಅಂಬಾಲಿ ಭಾರತಿ. ಏನು ಅಂಬಾಲಿ ಅಂತಂದ್ರೆ? ಅಂಬಾಲಿ ಅಂತಂದ್ರೆ ಇಟ್ಸ್ ಅ ಸಂಸ್ಕೃತ ವರ್ಡ್. ನಮ್ಮ ತಾಯಿಯವ್ರು ಇಟ್ಟಿದ ಹೆಸರು ನನಗೆ. ಅದು ಮಹಾಭಾರತದಲ್ಲಿ ಒಂದು ರಾಜಾಗೆ 3 ಹೆಣ್ಮಕ್ಳು ಇರ್ತಾರೆ, ಮಕ್ಕಳು. ಅಂಬೆ, ಅಂಬಾಲಿ, ಅಂಬಾಲಿಕಾ ಅಂತ ಹೇಳಿ. ಸೊ ಅಲ್ಲಿಂದ ನಮ್ಮ ತಾಯಿಯವರು ಅಂಬಾಲಿ ಅಂತ ಹೆಸರು ಇಟ್ಟಿದ್ದು. ಅಂಡ್ ಅದ್ರ ಮೀನಿಂಗ್ ಅಂತಂದ್ರೆ ಮದರ್ ಆಫ್ ಆಲ್ ಮದರ್ಸ್, ಅಂದ್ರೆ ಜಗತ್ ಮಾತಾ, ಅಂಬಾ ಭವಾನಿ, ಜಗನ್ ಮಾತೆ ಅಂತ. ಸೂಪರ್. ಓಕೆ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮೊದಲನೇ ಸಿನಿಮಾ ನಾನಿನ್ನ ಬಿಡಲಾರೆ, ಆ ಟೈಟಲ್ ಕೇಳ್ತಿದ್ದೆ. ನಾನು ಆವಾಗಲೇ ಫಸ್ಟ್ ಹೇಳಿದೆ, ಸೊ ಚಿಕ್ಕ ವಯಸ್ಸಲ್ಲಿ ನಾವೆಲ್ಲ ಸಿನಿಮಾ ನೋಡಿದಾಗ ಭಯ ಪಡ್ತಿದ್ವಿ. ಈಗ ಅದೇ ಟೈಟಲ್ ಇಟ್ಕೊಂಡು ಬಂದಿದ್ದೀರಾ. ಇದೊಂದು ಹಾರರ್ ಸಿನಿಮಾನ ಇಲ್ಲ ಹೆಂಗೆ ಏನು ಅಂತ? ಸರ್, ಇದು ಹಾರರ್ ಸಿನಿಮಾನೇ. ಜೊತೆಗೆ ನಮ್ಮ ಸಿನಿಮಾ ಏನಂತಂದ್ರೆ, ಈಗ ನಾನಿನ್ನ ಬಿಡಲಾರೆ ನೀವೆಲ್ಲ ಗೊತ್ತಿರೋ ಹಾಗೆ ಈಗಲೂ ನಿಮ್ಮ ಬೆಸ್ಟ್ ಹಾರರ್ ಸಿನಿಮಾ ತುಂಬಾ ಭಯ ಪಡ್ಕೊಂಡಿದ್ದು ಯಾವುದು ಅಂತಂದ್ರೆ ಕನ್ನಡದಲ್ಲಿ ಫಸ್ಟ್ ಎಲ್ಲರೂ ಹೇಳೋದು ನಾನಿನ್ನ ಬಿಡಲಾರೆ ಅಂತಾನೆ. ಯಾಕಂದ್ರೆ ನಾವು ನೋಡಿ ತುಂಬಾ ಈಗಲೂ ಕೆಲವು ಸೀನ್ಗಳು ನೋಡ್ತಿದ್ರೆ ಅಷ್ಟೊಂದು ಭಯ ಆಗುತ್ತೆ. ಈಗ ನಾನಿನ್ನ ಬಿಡಲಾರೆ ಟೈಟ್ಲು ಈಗ ನಮ್ಮ ಸಿನಿಮಾಗೂ ಅದೇ ಟೈಟ್ಲ್ ಇಟ್ಟಿರೋದ್ರಿಂದ ಹಾರರ್ ಎಲಿಮೆಂಟ್ ಇದೆ ನಮ್ಮ ಸಿನಿಮಾದಲ್ಲೂ, ಭಯ ಬಡಿಸುತ್ತೆ ಅದು. ಬಟ್ ಅದ್ರ ಜೊತೆಗೆ ಬೇರೆ ಕೆಲವು ವಿಚಾರಗಳನ್ನ ಹೇಳಕೊಟ್ಟಿದ್ದೀವಿ ಸರ್. ಅಂದ್ರೆ ಕೆಲವು ವಿಷಯಗಳು, ಅಂದ್ರೆ ಇಲ್ಲಿ ಫಸ್ಟ್ ಟೈಮ್ ಇಂಡಿಯನ್ ಫಿಲಮ್ ಹಿಸ್ಟ್ರಿನಲ್ಲಿ ಈ ತರ ಒಂದು ಸಬ್ಜೆಕ್ಟ್ ತಗೊಂಡು ಒಂದು ಸಿನಿಮಾ ಮಾಡಿದೀವಿ. ಜೊತೆಗೆ ಒಂದು ಹಾರರ್ ಇದೆ. ಈಗ ನಾನಿನ್ನ ಬಿಡಲಾರೆ ಮೊದಲು ಏನು ಸಿನಿಮಾ ನೋಡಿ ಹೆದರ್ಕೊಂಡಿದ್ರು, ಅದಕ್ಕಿಂತ ಒಂದು ಡಬಲ್ ಹೆದರಿಕೆ ಅಂತ ಬರುವಂತ ಒಂದು ಕೆಲವು ಭಯ, ಖಂಡಿತವಾಗ್ಲೂ ಭಯ ಪಡುವಂತ ಕೆಲವು ಶಾರ್ಟ್ಸ್ಗಳಿದಾವೆ. ಜೊತೆಗೆ ಒಂದು ಆಡಿಯನ್ಸ್ ಏನು ಎಕ್ಸ್ಪೆಕ್ಟ್ ಮಾಡ್ಕೊಂಡ್ ಬರ್ತಾರೋ, ಹಾರರ್ ನೋಡ್ಬೇಕು ಅಂತ ಹಾರರ್ ಸಿನಿಮಾ ಏನು ಆತರ ಎಕ್ಸ್ಪೆಕ್ಟ್ ಮಾಡ್ಕೊಂಡ್ ಬರ್ತಾರೋ, ಅದ್ರ ಜೊತೆಗೆ ಒಂದು ಈ ತರನು ಕೆಲವು ವಿಷಯಗಳನ್ನ ಹೇಳ್ಬೋದಾ, ನಮ್ ಸುತ್ತಮುತ್ತ ಈ ತರ ನಡಿಬಹುದು ಅನ್ನೋದು ಅವ್ರಿಗೆ ಎಕ್ಸ್ಪೆಕ್ಟ್ ಮಾಡದೇ ಇರ್ತಕ್ಕಂಥ ಕೆಲವು ವಿಚಾರಗಳು ಗೊತ್ತಾಗ್ತವೆ. ಸಿನಿಮಾ ನೋಡ್ತಾ ಕೆಲವು ಕನ್ಕ್ಲೂಷನ್, ಅಂದ್ರೆ ಏನು ಡೌಟ್ಸ್ ಗಳು ಬರ್ತಾವೋ ಯಾರು ಗೆಸ್ ಮಾಡಕ್ ಆಗಲ್ಲ, ಆ ತರ ಕೆಲವು ವಿಚಾರಗಳನ್ನ ನಾವ್ ಹೇಳ್ಕೊಂಡು ಹೋಗಿದೀವಿ. ಬಟ್ ಹಾರರ್ ಅಂತ ಈಗ ನಾನು ನಾನಿನ್ನ ಬಿಡಲಾರೆ ತುಂಬಾ ಸೂಪರ್ ಸಕ್ಸಸ್ ಆಗಿರ್ತಕ್ಕಂಥ ಸಿನಿಮಾ. ಆ ಟೈಟ್ಲು ಏನೋ, ಸೊ ಅದನ್ನ ಎನ್ಕ್ಯಾಶ್ ಮಾಡ್ಕೊಬೇಕು, ನಮ್ ಸಿನಿಮಾಗೆ ಅದರಿಂದ ಮೈಲೇಜ್ ಸಿಗುತ್ತೆ, ಅದು ಆ ಟೈಟ್ಲ್ ಇಟ್ಬಿಟ್ರೆ ಸಿನಿಮಾ ಏನೋ ಜನ ನೋಡಕ್ ಬರ್ತಾರೆ ಅನ್ನೋದಕ್ಕೋಸ್ಕರ ನಾವು ಇದ್ದಿಟ್ಟಿಲ್ಲ. ನಾವು ಆಕ್ಚುಲಿ ಆ ಟೈಟ್ಲು ನಾವು ಬೇರೆ ವರ್ಕಿಂಗ್ ನಾವು ಸ್ಕ್ರಿಪ್ಟ್ ಮಾಡಬೇಕಾದ್ರೆ ಬೇರೆ ಟೈಟ್ಲ್ ಇತ್ತು. ಸ್ಕ್ರಿಪ್ಟ್ ಮಾಡ್ತಾ ನಮಗೆ ಇದೇನೋ ಸ್ಕ್ರಿಪ್ಟ್ ಬೇರೆ ತರನೇ ಹೋಗ್ತಾ ಇದೆ, ಒಂದು ಹೊಸ ಆಯಾಮ ತಗೊಂತಾ ಇದೆ, ಇದಕ್ಕೇನೋ ಒಂದು ಬೇರೆ ತರ ಸೌಂಡಿಂಗ್ ಇರೋ ತರ ನಮ್ಗೆ ಸ್ಕ್ರಿಪ್ಟ್ಗೆ ಚೇಂಜ್ ಒಂದು ಆಪ್ಟ್ ಆಗೋ ತರ ಒಂದು ಟೈಟ್ಲು ಬೇಕಲ್ಲ ಅಂತ ಹುಡುಕ್ತಿರ್ಬೇಕಾದ್ರೆ ಈ ಟೈಟ್ಲು ನಮ್ಗೆ ಅನಿಸ್ತು. ಅದನ್ನ ಯಾಕಂದ್ರೆ ಅದು ನಿಮ್ಗೆ ಗೊತ್ತಿರಂಗೆ ಆಲ್ರೆಡಿ ಟೈಟ್ಲು ತುಂಬಾ ವೆಯ್ಟೇಜ್ ಇರ್ತಕ್ಕಂಥ ಟೈಟಲ್ ಅದು, ಯಾಕಂದ್ರೆ ತುಂಬಾ ಸಕ್ಸಸ್ ಆಗಿರ್ತಕ್ಕಂಥ ಸಿನಿಮಾ. ನಾವೊಂದು ಹೊಸ ಟೀಮ್ ಆಗಿ ಅದನ್ನ ಇಟ್ಕೊಂಡು ಅದನ್ನ ಒಂದು ಅದ್ ಕಡಿಮೆ ಮಾಡಬಾರ್ದು ಅದ್ರದ್ದು ವ್ಯಾಲ್ಯೂನ. ಹಂಗಾಗಿ ಅದಕ್ಕೆ ಅದು ತುಂಬಾ ಡಿಸ್ಕಷನ್ ಮಾಡಿ, ಇಲ್ಲ ನಮ್ಮ ಕಾನ್ಸೆಪ್ಟ್ ಇದು ಸೂಟ್ ಆಗುತ್ತೆ, ಅದನ್ನ ನಾವು ಅಚೀವ್ ಮಾಡ್ತೀವಿ, ನಮ್ಮ ಕಾನ್ಸೆಪ್ಟ್ ಡಿಫ್ರೆಂಟ್ ಆಗಿದೆ, ಅದನ್ನ ಬಿಟ್ರೆ ನಮ್ಗೆ ಅದೊಂದು ನಾಳೆ ದಿನ ಆಡಿಯನ್ಸ್ ಬಂದವರು ಕೂಡ ಓಕೆ ಈ ಸಬ್ಜೆಕ್ಟ್ಗೆ ಇದೇ ಸೂಟ್ ಅಂತ ಅವ್ರಿಗೂ ಕನ್ವಿನ್ಸ್ ಆಗುತ್ತೆ. ಅದಕ್ಕೋಸ್ಕರ ನಾವು ಈ ಕಾನ್ಸೆಪ್ಟ್ ಇಟ್ಕೊಂಡಿದ್ದೀವಿ. ಓಕೆ, ಸೊ ನಿಮ್ಮ ಫಸ್ಟ್ ಸಿನಿಮಾ ಕೂಡ ಹೌದು. ಈಗ ಒಂದು ಹೀರೋಯಿನ್ಗೆ ಅನ್ಸಿರುತ್ತೆ ನಾನು ಲಾಂಚ್ ಆಗಬೇಕು ಅಂತ, ಏನೋ ಒಂದು ಬಬ್ಲಿ ರೋಲಲ್ಲಿ ಈ ಥರ ಲಾಂಚ್ ಆದರೆ ಚೆನ್ನಾಗಿರುತ್ತೆ ಅಂತ. ಫಸ್ಟ್ ನೀವು ಯಾಕೆ ಈ ಥರ ಒಂದು ಸ್ಕ್ರಿಪ್ಟ್ನ ಸೆಲೆಕ್ಟ್ ಮಾಡಿದ್ದು? ಹಾರರ್ ದೆವ್ವ ಅಂದ್ರೆ ಇಷ್ಟನಾ? ಇಲ್ಲ, ದೆವ್ವ ಅಂದ್ರೆ ಇಷ್ಟ ಇಲ್ಲ. ಏನಕ್ಕೆ ಈ ರೋಲ್ ಸೆಲೆಕ್ಟ್ ಮಾಡಿದೆ ಅಂತಂದ್ರೆ, ಇದರಲ್ಲಿ ಡಿಫ್ರೆಂಟ್ ಶೇಡ್ಸ್ ಆಫ್ ಕ್ಯಾರೆಕ್ಟರ್ ಇದೆ. ನೀವು ಹೇಳ್ದಂಗೆ ಬಬ್ಲಿ ಕ್ಯಾರೆಕ್ಟರು ಇದೆ ಇದರಲ್ಲಿ, ಗರ್ಲ್ ನೆಕ್ಸ್ಟ್ ಡೋರ್ ಕ್ಯಾರೆಕ್ಟರು ಇದೆ ಇದರಲ್ಲಿ, ಆಮೇಲೆ ಹಾರರ್ ಆಗಿನೂ ಇದೆ, ಅಂಡ್ ಒಂದು ಆಕ್ಷನ್ ಥ್ರಿಲ್ಲರು ಸಿಗುತ್ತೆ. ಒಂದು ಫೀಮೇಲ್ ಓರಿಯೆಂಟೆಡ್ ಸಬ್ಜೆಕ್ಟ್ ಆಗಿರೋದ್ರಿಂದ ಒಂದು ಆಕ್ಷನ್ ಥ್ರಿಲ್ಲರ್ ಚೆನ್ನಾಗಿ ಮೂಡ್ ಬಂದಿದೆ. ಸೊ ಹಾಗಾಗಿ ನನಗೆ ಒಂದು ಅಂತ ಇಲ್ಲ ಇಲ್ಲಿ, ಒಂದಕ್ಕೆ ಅಥವಾ ಒಂದು ಕ್ಯಾರೆಕ್ಟರ್ ಅಂತ ಒಂದು ಶೇಡ್ಗೆ ಅಂತ ಸೀಮಿತವಾಗಿಲ್ಲ, ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಇರೋದ್ರಿಂದಾನೇ ಆಯ್ಕೆ ಮಾಡಿದ್ದು. ಅಂಡ್ ಫಾರ್ ಯರ್ ಕೈಂಡ್ ಇನ್ಫಾರ್ಮೇಶನ್ ಇನ್ನೊಂದು ವಿಷಯ ಹೇಳ್ಬೇಕು ಅಂತ ಇಷ್ಟಪಡ್ತೀನಿ. ಇದು ನಾನ್ ಮಾಡ್ಬೇಕು ಅಂತ ಅನ್ಕೊಂಡಿರ್ಲಿಲ್ಲ ಈ ಕ್ಯಾರೆಕ್ಟರ್ನ. ಆಕ್ಚುಲಿ ನಾವು ಒಂದು ಹೀರೋಯಿನ್ ನ ಸಜೆಸ್ಟ್ ಮಾಡಿದ್ವಿ, ಅಂದ್ರೆ ಅಪ್ರೋಚ್ ಮಾಡಿದ್ವಿ. ಅಂಡ್ ಈ ಕ್ಯಾರೆಕ್ಟರ್ ನನ್ನ ಕಡೆ ಬರೋಕ್ಕೂ ಮುಂಚೆ ನಮ್ಮ ಡೈರೆಕ್ಟರ್ ಅವರು ಇವಾಗ ಕಂಟೆಂಪ್ರರಿ ಹೀರೋಯಿನ್ಸ್ ಅಲ್ಲಿ ಎಷ್ಟು ಜನ ಇದ್ದಾರೋ ಟಾಪ್ ಹೀರೋಯಿನ್ಸ್ ಎಲ್ಲರೂ ಹತ್ರ ಒಂದು ರೌಂಡ್ ಹೋಗಿ ಬಂದಿದೆ ಈ ಸ್ಕ್ರಿಪ್ಟ್. ಎಲ್ಲರೂ ಒಪ್ಪಿಗೆ ಮಾಡಿದ್ರು.
ಬಟ್ ಡ್ಯೂ ಟು ಪ್ರೊಡ್ಯೂಸರ್ ಇಶ್ಯೂಸ್ ನಾನು ಆಕ್ಚುಲಿ ನಾನು ಥರ್ಡ್ ಪ್ರೊಡ್ಯೂಸರ್ ಅಂತ ಹೇಳ್ಬೋದು. ಅದಕ್ಕೂ ಮುಂಚೆ 2 ಜನ ಪ್ರೊಡ್ಯೂಸರ್ಸ್ ಇದ್ರು, ಅವರು ಈ ಸಿನಿಮಾ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ಈ ಸಿನಿಮಾ ನನ್ನ ಹತ್ರ ಬಂದಾಗ ಕತೆ ಇಷ್ಟ ಆಯಿತು. ಆ್ಯಂಡ್ ಒಂದು ಹೀರೋಯಿನ್ ನಾನು ಹೇಳ್ದಂಗೆ ವೆರಿ ರಿನೌಂಡ್ ಹೀರೋಯಿನ್ ಇಂಡಸ್ಟ್ರಿಯಲ್ಲಿ. ಅವ್ರಿಗೆ ಅಪ್ರೋಚ್ ಆದಾಗ ಅಲ್ಲಿ ಒಂದಿಷ್ಟು ಮಾತುಕತೆ ಆಯಿತು, ಅವ್ರು ಒಪ್ಕೊಂಡಿದ್ರು, ನಾವು ಒಂದಿಷ್ಟು ಅಡ್ವಾನ್ಸ್ ಮನಿನೂ ಮಾಡಿದ್ವಿ. ಬಟ್ ಮಧ್ಯದಲ್ಲಿ ಯಾವುದೋ ಒಂದು ಪ್ರಾಬ್ಲಮ್ಗೋಸ್ಕರ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗೋಸ್ಕರ ಅವ್ರಿಗೆ ಡ್ರಾಪ್ ಮಾಡಬೇಕಾಗಿತ್ತು. ಅವರು ದುಡ್ಡು ಕೊಡಲಿಲ್ಲ. ಅದು ಇದ್ದಿದ್ದೆ ಮಾತು, ಗೊತ್ತಿರೋ ವಿಷಯ, ಅದೆಲ್ಲ ಇಂಡಸ್ಟ್ರಿಯಲ್ಲಿ ಕಾಮನ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಮತ್ತೆ ನಾವು ಎಲ್ಲಿ ಡೈವರ್ಟ್ ಆಗ್ಬಿಡ್ತೀವೋ ಏನೋ, ಒಂದ್ಸತಿ ಹೊಡೆತ ತಿಂದಾದ್ಮೇಲೆ ಈ ಮಿಸ್ಟೇಕ್ ಮಾಡಬಾರ್ದು ಅಂತ ಅನ್ಕೊಂಡು ನಾವೆಲ್ಲ ಟೀಮ್ ಡಿಸ್ಕಸ್ ಮಾಡಿ ಈ ರೋಲ್ ನಾನು ಮಾಡಬೇಕಾಗಿ ಬಂತು. ಐ ಟುಕ್ ಅ ಚಾರ್ಜ್ ಲೇಟರ್. ಸೊ ಒಂದಷ್ಟೆಲ್ಲ ಹೋಗಿ ಸುತ್ತಬಿಟ್ಟು ಮತ್ತೆ ನಿಮ್ಮ ಹತ್ರನೇ ಬಂದಿದೆ. ಬಟ್ ಈಗ ನೀವು ಹೇಳಿದ್ರಿ ಒಂದಷ್ಟು ಡಿಫ್ರೆಂಟ್ ಆಫ್ ಶೇಡ್ಸ್ಗಳಿದೆ ಅಂತ. ಆ್ಯಂಡ್ ಫಸ್ಟ್ ನೀವು ಸ್ಕ್ರೀನಲ್ಲಿ ಬರ್ತಾ ಇದ್ದೀರಾ, ಫಸ್ಟ್ ಒಂದು ಆ್ಯಕ್ಟಿಂಗ್ ಅಂತ ಒಂದು ಮಾಡಿದಾಗ ಆ ಒಂದಷ್ಟು ಶೇಡ್ಸ್ಗಳನ್ನ ನೀವೇ ಮಾಡಬೇಕು ಅಂತಂದಾಗ ಅದೊಂದು ಪ್ರಿಪ್ರೇಷನ್ ಕೂಡ ಬೇಕಾಗುತ್ತೆ. ಆಮೇಲೆ ಒಂದಷ್ಟು ಶೇಡ್ಸ್ ಅಂತ ಬಂದಾಗ ನಿಮ್ಗೆ ಚಾಲೆಂಜ್ ಕೂಡ ಹೌದು, ಒಂದೇ ಥರ ಪಾತ್ರ ಇಲ್ಲ, ಒಂದಷ್ಟು ಪಾತ್ರಗಳೆಲ್ಲ ಇದ್ದಾಗ ನಿಮ್ಮ ಒಂದು ಚಾಲೆಂಜಸ್ ಹೆಂಗಿತ್ತು ಅಂತ? ಆಬ್ವಿಯಸ್ಲಿ ಚಾಲೆಂಜಸ್ ಅಂತೂ ಇತ್ತು. ಯಾಕಂತಂದ್ರೆ ಒಂದು ಪ್ರೊಡಕ್ಷನ್, ಒಂದು ಅಮ್ಮನ ಪರವಾಗಿ ನಾನು ಇಲ್ಲೆಲ್ಲ ಇದ್ದು ನೋಡ್ತಿದ್ದೆ. ಅಮ್ಮ ಬರಕ್ ಆಗ್ತಿರ್ಲಿಲ್ಲ, ಬಿಕಾಸ್ ಊರಲ್ಲಿ ಎಲ್ಲ ಅಮ್ಮ ನೋಡ್ಕೋತಾರೆ ಮನೆ ಎಲ್ಲ. ಸೊ ಮೇನ್ ಪಿಲ್ಲರ್ ಆಗಿರೋದ್ರಿಂದ ನಾನು ಅಮ್ಮನ ಪರವಾಗಿ ನಾನು ಇಲ್ಲಿ ಎಲ್ಲ ನೋಡ್ಕೋತಿದ್ದೆ. ಚಾಲೆಂಜಸ್ ನನಗೆ ಅಲ್ಲೇ ಫಸ್ಟ್ ಒಂದು ಪ್ರೊಡ್ಯೂಸರ್ ಆಗ್ನೂ ನೋಡ್ಕೋಬೇಕು, ಅಂಡ್ ಒಂದು ಆಕ್ಟರ್ ಆಗ್ನೂ ಆಕ್ಟಿಂಗ್ ಮಾಡೋದು, ಅದನ್ನು ಒಂದು ದೊಡ್ಡ ಚಾಲೆಂಜ್ ಆಗಿತ್ತು. ಬಟ್ ನಾನು ಡೈರೆಕ್ಟರ್ ಹೇಳಿದ್ದೆ, ನಾನು ಥಿಯೇಟರ್ ಬ್ಯಾಕ್ಗ್ರೌಂಡ್ ಆಗಿರೋದ್ರಿಂದ ನನಗೆ ಸ್ಪಾಟ್ ಅಲ್ಲೇ ನನಗೆ ಎಲ್ಲ ಇಂಪ್ರೊವೈಸೇಷನ್ ಏನಿದೆ ಎಲ್ಲ ನನಗೆ ಹೇಳ್ಕೊಡಿ. ಯಾಕಂದ್ರೆ ನನಗೊಂದು ಆಂಗ್ಸೈಟಿ ಮುಂಚೆನೆ ಗೊತ್ತಾದ್ರೆ ಇವು ನಾನು ಹೆಂಗ್ ಮಾಡ್ತೀನೋ, ಆಗುತ್ತೋ ಇಲ್ವೋ, ಅಥವಾ ಪ್ರಿಪ್ರೇಷನ್ಸ್ ಹೆಂಗ್ ಬೇಕು ಅಂತ ಅದೆಲ್ಲ ಯೋಚನೆ ಬರ್ತಾ ಇರುತ್ತೆ. ಹಾಗಾಗಿ ನಿಜವಾಗ್ಲೂ ನಾನಾಗ್ಲಿ ಅಥವಾ ನಮ್ಮ ಹೀರೋ ಆಗ್ಲಿ ಅಥವಾ ಬೇರೆ ಎಲ್ಲ ಆರ್ಟಿಸ್ಟ್ ಏನು ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಮಾಡಿದಾರಲ್ವ, ಯಾರನ್ನು ಯಾವುದು ಮುಂಚಿತವಾಗಿ ಪ್ರಿಪ್ರೇಷನ್ ಯಾರು ಮಾಡಿಲ್ಲ. ಎಲ್ಲ ಆನ್ ಸ್ಪಾಟ್, ಎಲ್ಲಾನು ಸೆಟ್ ಅಲ್ಲೇನೆ ಆಗಿರೋದು. ಓಕೆ ಸರ್, ಈಗ ಪ್ರೊಡ್ಯೂಸರ್ ಕೂಡ ಹೌದು, ಹೀರೋಯಿನ್ ಕೂಡ ಹೌದು. ಹೇಳಿ ಒಂದು ರೌಂಡ್ ಡಿಸ್ಕಷನ್ ಆಗಿ ಸ್ಕ್ರಿಪ್ಟ್ ಒಂದ್ ಕಡೆ ಒಂದಷ್ಟು ಜನ ಹತ್ರ ಹೋಗಿ ಬಂದಿದೆ. ಸೊ ಮೈಂಡ್ ಅಲ್ಲಿ ಒಂದು ಇರುತ್ತೆ, ಓಕೆ ಇವ್ರು ಹೇಳಿದ್ರು ಒಬ್ರು ಫಿಕ್ಸ್ ಆಗಿದ್ರು ಅಂತ, ಸೊ ಅವ್ರ ಹತ್ರ ಹಿಂಗ್ ಮಾಡಿಸ್ಬೇಕು ಅಂತ ಎಲ್ಲ ಒಂದಿಷ್ಟು ಇರುತ್ತೆ. ಬಟ್ ಇವ್ರ ಹತ್ರ ಬಂದಾಗ ಒಂದಷ್ಟು ಏನಾದ್ರು ಚೇಂಜಸ್ ಆಯ್ತಾ, ಇಲ್ಲ ನೀವು ಏನ್ ಇಮ್ಯಾಜಿನ್ ಮಾಡ್ಕೊಂಡಿದ್ರು ಅದೇ ಬಂತ? ಸರ್ ಇಲ್ಲ, ಚೇಂಜಸ್ ಅಂದ್ರೆ ಚಿಕ್ಕ ಪುಟ್ಟ ಚೇಂಜಸ್ ಆಯ್ತು. ಅಂದ್ರೆ ಇವ್ರಿಗೋಸ್ಕರ ಅವ್ರು ಏನೋ ಇದಾಗ್ತದಾರೆ, ಅವ್ರಿಗೋಸ್ಕರ ನಾವೇನೋ ಸಿನಿಮಾ ಮಾಡ್ಬೇಕಂತಲ್ಲ. ಬಟ್ ನಂದೇನ್ ಥಾಟ್ಸ್ ಅಂದ್ರೆ ಫಸ್ಟ್ ಏನು ನಾವು ಅನ್ಕೊಂಡಿದ್ವಿ ಸ್ಕ್ರಿಪ್ಟ್ ಟೈಮ್ ಅಲ್ಲಿ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ವಿ. ಬಟ್ ಕೆಲವು, ಯಾಕಂದ್ರೆ ಒಂದೇನೋ ಒಂದು ಅನ್ಕೊಂಡಿರ್ತೀವಿ, ಕೆಲವು ಚಿಕ್ಕ ಪುಟ್ಟ ಚೇಂಜಸ್ ಗಳಾಗಿದೆ. ಬಟ್ ಒಂದ್ ಹೇಳ್ತೀನಿ, ಬಟ್ ಈಗ ಏನು ಅಂತಂದ್ರೆ, ಬಟ್ ನಾವ್ ಯಾರನ್ನ ಮುಂಚೆ ಹೋಗಿ ಅಪ್ರೋಚ್ ಮಾಡಿ ನಾವು ಫಿಕ್ಸ್ ಆಗಿದ್ವೋ ಅವರೇ ಈ ಸಿನಿಮಾ ಇವಾಗ ಮಾಡಿದ್ರೆ ಬಟ್ ಇಷ್ಟೊಂದು ನಾವು ಅನ್ಕೊಂಡಂಗೆ ಬರ್ತಿರ್ಲಿಲ್ಲ. ಅದಂತೂ ಪಕ್ಕ ಹೇಳ್ತೀನಿ. ಬಟ್ ಇವರು ಆ ಕ್ಯಾರೆಕ್ಟರ್ಗೆ ನಮ್ಮ ಇಡೀ ಟೀಮ್ ಕೂಡ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದೆ, ಅಷ್ಟು ಡೆಡಿಕೇಶನ್ ಇಂದ ಕೆಲಸ ಮಾಡಿದ್ದಾರೆ. ಸರ್ ಆಮೇಲೆ ಹಾರರ್ ಸಿನಿಮಾ ಅಂತ ಬಂದಾಗ ಸಾಕಷ್ಟು ಹಾರರ್ ಸಿನಿಮಾ ಬಂದಿದೆ ಸರ್, ಲೆಕ್ಕ ಇಲ್ಲದಷ್ಟು ಹಾರರ್ ಸಿನಿಮಾ ಬಂದಿದೆ. ಒಂದೇನು ಎಲ್ಲ ಒಂದ್ ಕಡೆ ಹೋಗ್ತಾರೆ, ಸೇರ್ತಾರೆ, ಅಲ್ಲೇನೋ ಒಂದು ದೇವ್ರ ಮನೆ ಆಗುತ್ತೆ, ಇದೇ ತರ ಒಂದಷ್ಟು ಸ್ಟೋರಿ, ಸ್ವಲ್ಪ ಒಂದಷ್ಟು ಚೇಂಜಸ್ ಇರುತ್ತೆ ಅಷ್ಟೇ. ನಿಮ್ಮ ಕತೆ ಯಾವ ತರ ಆಗುತ್ತೆ ಅಂತ ಈಗ ಸ್ವಲ್ಪ ನಾವು ಅದಕ್ಕಿಂತ ನಾವು ಭಿನ್ನವಾಗಿದ್ದೀವಿ, ಡಿಫ್ರೆಂಟ್ ಆಗಿದ್ದೀವಿ. ಯಾಕಂದ್ರೆ ಟೈಟಲ್ ಕೂಡ ತುಂಬಾ ಜವಾಬ್ದಾರಿಯುತವಾಗಿರುವಂತ ಟೈಟಲ್. ಏನ್ ಡಿಫ್ರೆಂಟ್ ಆಗಿ ಕೊಡ್ತಾ ಇದ್ರೆ ನಮ್ಗೆ, ಎಷ್ಟು ಹೆದರ್ಸಕ್ಕೆ ಏನೆಲ್ಲ ಪ್ಲಾನ್ ಮಾಡಿದೀರಾ ಅಂತ? ಅದು ಸ್ಟೋರಿ ಬಗ್ಗೆ ಮಾತಾಡಲ್ಲ, ಬಟ್ ನಾನು ಅದ್ರ ಬಗ್ಗೆ ಏನು ನಾವ್ ಯಾವ ತರ ಮಾಡಿದೀವಿ ಅನ್ನೋದ್ರ ಬಗ್ಗೆ ಒಂದ್ ಮಾತು ಹೇಳ್ತೀನಿ. ಇದೇ ಮಾತು ನೀವೇನ್ ಕೇಳಿದ್ರು ನಾನು ಸ್ಟೇಜ್ ಮೇಲೆ ಕೂಡ ಟೀಸರ್ ಲಾಂಚ್ ಅಲ್ಲಿ ಇದೇ ಮಾತು ಹೇಳಿದ್ದೆ ನಾನು. ನಾರ್ಮಲ್ ಆಗಿ ಇಲ್ಲಿವರೆಗೂ ನಾವು ಹಾರರ್ ಸಿನಿಮಾಗಳು ಏನ್ ನೋಡ್ಕೊ ಬಂದಿದೀವಿ ಅದೆಲ್ಲ ನೀವ್ ಹೇಳ್ದಂಗೆ ಎಲ್ಲೋ ಟ್ರೆಕ್ಕಿಂಗ್ ಹೋಗ್ತಾರೆ, ಗಾಡಿಲಿ ಹೋಗ್ತಾ ಇರ್ತಾರೆ, ಗಾಡಿ ಪಂಚರ್ ಆಗುತ್ತೆ, ಒಂದ್ ಯಾವ್ದೋ ಭೂತ್ ಬಂಗ್ಲೆಗೆ ಪಾಳ್ ಮನೆಗೆ ಹೋಗ್ಬಿಟ್ಟು ಲಾಕ್ ಆಗ್ತಾರೆ, ಅಲ್ಲೇ ಯಾವ್ದೋ ಒಂದು ಆತ್ಮ ಬರುತ್ತೆ, ಆತ್ಮದು ಫ್ಲಾಶ್ ಬ್ಯಾಕ್ ಎಲ್ಲ ಹುಡಿಕೊಂಡು ಹೋದಾಗ ಅದ್ಯಾವ್ದೋ ಸಾಯಿಸಿರ್ತಾನೆ, ಅದನ್ನ ರಿವೆನ್ಸ್ ತಗೊಳಕ್ಕೆ ಅಂದ್ಬಿಟ್ಟು ಮತ್ತೆ ಬರುತ್ತೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಸಿನಿಮಾಗಳು ನಾವು ಇದೇ ತರ ಒಂದು ಲೈನ್ ಅಪ್ ನೋಡ್ಕೊಂಡ್ ಬಂದಿದ್ದೀವಿ. ಬಟ್ ನಮ್ಮ ಸಿನಿಮಾದಲ್ಲಿ ಒಂದು ಡಿಫ್ರೆಂಟ್ ಏನಂತಂದ್ರೆ ಸರ್, ನಮ್ಮ ಸಿನಿಮಾದಲ್ಲಿ ನಾನೇನ ಬಿಡಲ್ಲ ಅಂತಂದ್ರೆ ರಿವೆಂಜ್ ಅಲ್ಲ. ಯಾರು ನನ್ನನ್ನು ಸಾಯಿಸ್ತವ್ರು ನಾನ್ ಸಾಯಿಸ್ಬಿಡ್ಬೇಕು ಅಂತ ರಿವೆಂಜ್ ಖಂಡಿತವಾಗ್ಲೂ ಅಲ್ವೇ ಅಲ್ಲ. ಬಟ್ ಸಿನಿಮಾ ಒಂದು ಏನು ರಿವೆಂಜ್ ಅಲ್ದ ಹೋದ್ರೆ ಮತ್ತೆ ಏನಕ್ಕೆ ನಾನಿನ್ನ ಬಿಡಲ್ಲ ಅಂದ್ರೆ ಇನ್ ಯಾವ ತರ ಯಾರು ಯಾರನ್ನ ಯಾಕೆ ಬಿಡಲ್ಲ ಅನ್ನೋದು ಒಂದು ಕತೆ ಹಂಗೆ ಸಾಕ್ತಾ ಹೋಗುತ್ತೆ. ಬಟ್ ಹಾರರ್ ಅನ್ನೋದಕ್ಕೆ ನೀವು ಯಾಕಂದ್ರೆ ಕೆಲವು ಹಾರರ್ ಶಾರ್ಟ್ಸ್ ಗಳು ನೀವೇನ್ ಹೇಳ್ತಾ ಇದ್ದೀರಾ, ಭಯ ಪಡಿಸೋದು ಯಾವ ತರ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿದೆ ಸರ್. ಅಂದ್ರೆ ತುಂಬಾ ಬೇರೆ ಲೆವೆಲ್ಗೆನೆ ದೇವ ಬಂತು ರೆಕಾರ್ಡ್ ಆಗಿದೆ. ದೆವ್ವ ಇದೆ ಅದು ನಿಂತ್ಕೊಂಡಿರ್ಬೇಕಲ್ಲಿ ಚೇರಿದ್ದೆ.
ಹಾ ಇದೆ, ಇವ್ರ ಹಿಂದೆ ಏನೋ ಒಂದು ಇದೆ. ಗಾಳಿ ಬಂದು ಕೂಲರ್ ಅಲ್ಲ, ಈಗ ನೆಕ್ಸ್ಟ್ ಕ್ವಶನ್ ಕೇಳಕ್ ಭಯ ಆಗ್ತಾ ಇದೆ ನಂಗೆ. ಅಲ್ಲಿ ಬಿತ್ತು ಇದೇನಾದ್ರೂ ಮೂವ್ ಆಗತ್ತಾ ಅಂತ ನೋಡ್ತಾ ಇದ್ದೀನಿ. ಇದು ಆಗ್ತಿದೆ, ಶೇಕ್ ಆಗ್ತಿದೆ ಏನೋ. ಕಂಟಿನ್ಯೂ ಮಾಡಿ ಸರ್. ಈಗ ಅವರಿಗೆ ಡವ 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 ಅಂತ. ಇಲ್ಲ ತುಂಬಾ ಈ ತರ ತುಂಬಾ ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟಿದೆ ಸರ್. ಅದು ನೆಕ್ಸ್ಟ್ ನಮ್ಮ ಸಿರಿಡರಗು ಹೀರೋ ಬರ್ತಾರೆ, ಅವರು ಬಾಯಲ್ಲಿ ಕೇಳಿ ಅವ್ರಿಗೆ ಆಗಿರೋ ಎಕ್ಸ್ಪೀರಿಯನ್ಸ್ ಅವರೇ ಹೇಳ್ತಾರೆ. ನೆಕ್ಸ್ಟ್ ನಮ್ಗಿಂತ ಅದು ಭಯಾನಕ ಇಲ್ಲ. ನೀವ್ ಹೇಳ್ತಾರೆ ಅಂದ್ರೆ ಒಂದು ರೆಗ್ಯುಲರ್ ಪ್ಯಾಟರ್ನ್ ಏನು ನಾವು ಈ ತರ ಸಿನಿಮಾಗಳು ನೋಡ್ಕೊಂಡ್ ಬಂದಿದ್ದೀವಿ, ಆ ಜಾನರ್ನ ಆಕ್ಚುಲಿ ನಾವು ಪ್ಲಾನ್ ಮಾಡಿದ್ದೆ. ಯಾಕಂದ್ರೆ ಇಲ್ಲಿವರೆಗೂ ನಾವು ಹಾರರ್ ಸಿನಿಮಾ 100ರಲ್ಲಿ 1 ನಮ್ದು ಆತರ ಸಿನಿಮಾ ಆಗ್ಬಾರ್ದು. ಯಾಕಂದ್ರೆ ನಾನಿನ್ನ ಬಿಡಲಾರೆ ಅಂತ ಟೈಟ್ಲ್ ಇಟ್ಕೊಂಡು ಮೊದ್ಲೇ ಅದ್ ಸಿನಿಮಾ ಟೈಟ್ಲ್ ಇಡಕ್ಕಿಂತ ಮುಂಚೆನೆ ನಾವು ಸ್ಕ್ರಿಪ್ಟ್ ಬಗ್ಗೆ ತುಂಬಾ ವರ್ಕ್ ಮಾಡ್ಕೊಂಡಿದೀವಿ ಸರ್. ಯಾಕಂದ್ರೆ ಹೆಚ್ಚು ಕಡಿಮೆ ಒಂದು 2-3 ವರ್ಷಗಳ ಕಾಲ ನಾನು ಸ್ಕ್ರಿಪ್ಟ್ ಅಲ್ಲೇ ವರ್ಕ್ ಮಾಡಿದೆ. ಯಾಕಂದ್ರೆ ಒಂದು ಪೆನ್ನು ಪೇಪರ್ ಮೇಲೆ ನಾವೇನು ವರ್ಕ್ ಮಾಡ್ತೀವೋ ಅದು ತುಂಬಾ ಇಂಪಾರ್ಟೆಂಟ್. ಅದ್ರ ಮೇಲೆ ತುಂಬಾ ಫೋಕಸ್ ಮಾಡಿದೀವಿ, ಅದಕ್ಕೆ ತುಂಬಾ ಟೈಮ್ ಕೊಟ್ಟಿದೀವಿ. ಹಂಗಾಗಿ ಆಮೇಲೆ ಈ ಟೈಟ್ಲ್ ಬಂದಾದ್ಮೇಲೆ, ಈ ಟೈಟ್ಲ್ ಇಟ್ಕೊಂಡ್ಮೇಲೆ ಇನ್ನೂ ಡಬಲ್ ಜವಾಬ್ದಾರಿ ಜಾಸ್ತಿ ಆಯ್ತು. ಏನಕ್ಕಂತಂದ್ರೆ ನಾನಿನ್ನ ಬಿಡರೆ ಟೈಟ್ಲ್ ಇಟ್ಕೊಂಡು ಎಲ್ಲ ಅನ್ಕೋಬಹುದು, ಅದೇ ಅವಾಗ್ಲೇ ಹೇಳ್ದಂಗೆ ಸುಮ್ಮನೆ ಅದೇನೋ ಹೊಸ ಟೀಮು ಜನಗಳಿಗೆ ರೀಚ್ ಆಗ್ಲಿ, ಏನೋ ಎನ್ಕೇಶ್ ಮಾಡ್ಕೊಳ್ಳೋಣ, ಏನೋ ಗಿಮಿಗೋಸ್ಕರ ಮಾಡ್ತಾವ್ರೆ ಅಂತ. ಖಂಡಿತವಾಗ್ಲೂ ಇಲ್ವೇ ಇಲ್ಲ. ಆಡಿಯನ್ಸ್ ಥಿಯೇಟರ್ ಬಂದು ಸಿನಿಮಾ ನೋಡಿದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ. ಅದ್ರ ಜೊತೆಗೆ ಹಾರರ್ ಏನು ಹಳೆ ಸಿನಿಮಾಗಳು ಏನು ಮುಂಚೆ ಬಂದಿರ್ತಕ್ಕಂಥ ಸಿನಿಮಾಗಳು ಏನ್ ಎದುರಿಸಿದವೋ, ಭಯ ಪಡುವಂತ ಅಂದ್ರೆ ಹಾರರ್ ನ ಇಷ್ಟಪಡುವಂತ ಆಡಿಯನ್ಸ್ಗೆ ಖಂಡಿತವಾಗ್ಲೂ ನಮ್ಮ ಸಿನಿಮಾದಲ್ಲಿ ಅದಕ್ಕಿಂತ ಡಬ್ಬಲ್ ಭಯ ಪಡಿಸುವಂತ ಕೆಲವು ಸನ್ನಿವೇಶಗಳಿದಾವೆ. ಅದ್ರ ಜೊತೆಗೆ ಏನಕ್ಕೆ ವಿಭಿನ್ನ ಅಂತಂದ್ರೆ, ನಮ್ಮ ಸಿನಿಮಾದಲ್ಲಿ ರೆಗ್ಯುಲರ್ ಆಗಿ ಒಂದು ಮನೆ ಹತ್ರ ಹೋಗೋದು, ಕಾರ್ ಪಂಚರ್ ಆಗೋದು, ಮತ್ತೆ ಮನೇಲಿ ಲಾಕ್ ಆಗೋದು, ಆತ್ಮ ಬಂದು ಅವ್ರ ಮನೆ ಸೇರ್ಕೊಳ್ಳೋದು, ಇಲ್ಲಿವರೆಗೆ ಏನ್ ನೋಡ್ಕೊಂಡ್ರೆ ಅದನ್ನೆಲ್ಲ ಬಿಟ್ಟು ಒಂದು ಬೇರೆ ಒಂದು ಪ್ಯಾಟರ್ನ್ ಟ್ರೈ ಮಾಡಿದೀವಿ ಸರ್. ಅದನ್ನೆಲ್ಲ ಬ್ರೇಕ್ ಮಾಡ್ಬೇಕು ಅಂತಾನೆ ನಾವು ಸ್ಕ್ರಿಪ್ಟ್ ಅಲ್ಲಿ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡ್ಕೊಂಡು, ಹಾಗಾದ್ರೆ ಒಂದು ಡಿಫರೆಂಟ್ ಹಾರರ್ ಸಿನಿಮಾ ಖಂಡಿತ. ಓಕೆ ಹಾರರ್ ಭಯ ಪಡಿಸೋದ್ರ ಜೊತೆಗೆ ಆಮೇಲೆ ಒಂದು ಸ್ಟೋರಿ ನರೇಷನ್ ಆಗಿರ್ಬೋದು, ಸ್ಟೋರಿ ಕಾಂಟೆಂಟ್, ಆ ಕಾಂಟೆಂಟ್ ತುಂಬಾ ಬೇರೆ ಲೆವೆಲ್ಗೆ ಮಾಡ್ಕೊಂಡಿದೀವಿ. ಅದನ್ನ ಯಾವಾಗ್ಲೂ ಹೇಳ್ದಂಗೆ ನಿಮ್ಗೆ ಈ ತರ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಫಸ್ಟ್ ಟೈಮ್, ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಫಸ್ಟ್ ಟೈಮ್ ನಾವು ಈ ತರ ಸಬ್ಜೆಕ್ಟ್ ಆಯ್ಕೆ ಮಾಡ್ಕೊಂಡು ಸಿನಿಮಾ. ಈಗ ನೀವು ಅಷ್ಟೇ, ಈಗ ಚಿಕ್ಕ ವಯಸ್ಸಿಂದ ಒಂದಷ್ಟು ಹಾರರ್ ಸಿನಿಮಾಗಳು ನಾವೆಲ್ಲ ನೋಡೇ ಇರ್ತೀವಿ. ಈಗ ಆಸ್ ಎ ಪ್ರೊಡ್ಯೂಸರ್ ಒಂದು ಅಕ್ಸೆಪ್ಟ್ ಮಾಡಬೇಕು ಆ ಒಂದು ಕಥೆನ, ಓಕೆ ಈ ಕಥೆನ ನಾನು ಪ್ರೊಡ್ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಅಂತ ಒಂದು ಇಂಪ್ರೆಸ್ ಆಗಿದಂತ ಲೈನ್ ಯಾವ್ದು ನಿಮ್ಗೆ ಅಂತ? ಸ್ಟೋರಿ ತುಂಬಾ ಚೆನ್ನಾಗಿದೆ ಸರ್, ಏನೋ ವಿಭಿನ್ನವಾಗಿದೆ. ನಾವ್ ಏನು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಇಲ್ಲಿವರೆಗೂ ಬಂದಿದೀವಿ. ಒಂದು ನಾನು ಪ್ರೌಡ್ಲಿ ಹೇಳ್ಕೊತೀನಿ, ಇದು ಇಂಡಿಯನ್ ಸಿನಿಮಾದಲ್ಲಿ ಇದು ತನ್ನಂತದೇ ಆದ ಒಂದು ಒಳ್ಳೆ ಅಂಡ್ ಹೊಸದಾಗದ ಚಿತ್ರ ಮೂಡ್ ಬಂದಿದೆ ಅಂತ ಹೇಳ್ಕೊತೀನಿ ಸರ್. ಬಿಕಾಸ್ ಸ್ಟೋರಿ ಲೈನು ಎಲ್ಲಿನೂ ನಿಮ್ಗೆ ಕದ್ದಿದೀವೋ ಅಥವಾ ಅದೇ ರಿಪೀಟು ಅಂತ ಎಲ್ಲೂ ಅನ್ಸಲ್ಲ, ತುಂಬಾನೇ ಹೊಸದಾಗಿ ಬಂದಿದೆ. ಸೊ ಅದಕ್ಕೆ ನಾನು ಸ್ಟೋರಿ ಕೇಳಿದಾಗ ಡೈರೆಕ್ಟರ್ ಹತ್ರ ನಾನು ನಿಜವಾಗ್ಲೂ ತುಂಬಾ ಇಂಪ್ರೆಸ್ ಆಗ್ಬಿಟ್ಟೆ. ಫಸ್ಟ್ ಟೈಮ್ ಕೇಳಿದಾಗ ಒಂದ್ 2-3 ಸತಿ ಕೇಳಿದ್ದೆ. ಇವ್ರ ಜೊತೆ ನಾನು ಟೀಮ್ ಅಪ್ ಆಗಿ ಬೇರೆ ಪ್ರೊಡ್ಯೂಸರ್ ಹುಡುಕ್ಬೇಕಾದಾಗ ನಾವಿಬ್ರು 1-4-5 ವರ್ಷದಿಂದ ಪರಿಚಯ, ನಮ್ಮ ಫ್ರೆಂಡ್ಶಿಪ್. ಕೇಳಿದಾಗ ಅವಾಗ ನಂಗೆ ಗೊತ್ತಿರ್ಲಿಲ್ಲ ಏನಿರ್ಬೇಕು ಹೇಳಿ ಡೈರೆಕ್ಟರ್ ನಿಮ್ ಸ್ಟೋರಿ ಅಂತ. ಒಂದ್ ಕತೆ ಹೇಳಿದಾಗ, ಒಂದ್ ಲೈನ್ ಸ್ಟೋರಿ ಹೇಳಿದಾಗ ಇಂಪ್ರೆಸ್ ಆಯ್ತು. ಊರ್ ಕರ್ಸ್ಕೊಂಡೆ, ಚೆನ್ನಾಗ್ ಅನಿಸ್ತು. ನಮ್ಮ ತಾಯಿಯವ್ರಿಗೂ ಕೇಳಿಸ್ದೆ. ಅವರು ತಕ್ಷಣ ನಿರ್ಧಾರ ತಗೊಂಡ್ರು, ಇದನ್ನ ನಾವೇ ಪ್ರೊಡ್ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಹಿಂಗೆ ಸ್ಟಾರ್ಟ್ ಆಯ್ತು. ಓಕೆ ಸರ್, ಆಮೇಲೆ ನಾನು ಟ್ರೈಲರು ಮತ್ತೆ ಇನ್ನೊಂದು ಗ್ಲಿಮ್ಸ್ ತರ ಒಂದಷ್ಟು ಬಿಟ್ಟಿದ್ದೀನಿ ನೀವು, ಅದ್ರಲ್ಲಿ ನಾನು ನೋಡಿದೆ. ಈಗ ಹಾರರ್ ಅಂತ ಬಂದಾಗ ಏನೋ ಕ್ಲೈಮ್ಯಾಕ್ಸ್ ಅಲ್ಲಿ ಏನೋ ಒಂದು ದೇವ್ರದೇನೋ ಒಂದು ಪವಾಡ ಅದು ಇದು ನಡೆಯುತ್ತೆ. ಬಟ್ ನನಗೆ ನಾನಿನ್ನ ಬಿಡಲಾರೆ ಅನಂತ್ ನಾಗ್ ಸರ್ ಮತ್ತೆ ಲಕ್ಷ್ಮೀಮ್ಮ ಮಾಡೋದ್ರಲ್ಲೂ ಫೈನಲ್ ಅಲ್ಲಿ ರಾಘವೇಂದ್ರ ಸ್ವಾಮಿಗಳು ಬಂದು ಹೋಗ್ತಾರೆ. ಸೊ ಇದ್ರಲ್ಲೂ ಕೂಡ ಅದೇ ದೇವ್ರನ್ನ ನಾನು ನೋಡ್ತಾ ಇದ್ದೀನಿ. ಮತ್ತೆ ಈಗ ನೀವು ರಿಲೇಟ್ ಅಲ್ಲ, ಅದೇ ತರ ಅಲ್ಲ ಅಂದ್ರಿ, ಬಟ್ ಏನೋ ಕೆಲವೊಂದು ರಿಲೇಟ್ ಆಗುತ್ತಾ ಇಲ್ಲ ಹಿಂಗೆ? ಖಂಡಿತ. ಆಕ್ಚುಲಿ ಇದನ್ನ ಒಂದು ಕ್ಲಾರಿಫೈ ಮಾಡ್ತೀನಿ. ನಾವು ನಾನಿನ್ನ ಬಿಡಲಾರೆ ಸಿನಿಮಾ ಅದ್ರಲ್ಲಿ ರಾಘವೇಂದ್ರ ಸ್ವಾಮಿ ರಾಯರ ಬಗ್ಗೆ ತೋರಿಸಿದ್ದಾರೆ, ನಮ್ಮ ಸಿನಿಮಾದಲ್ಲೂ ಅದು ಬಂದಿದೆ. ಇದು ಉದ್ದೇಶ ಪೂರ್ವಕವಾಗಿ ಅದನ್ನ ಆ ಸಿನಿಮಾಗೂ ಈ ಸಿನಿಮಾಗೂ ಲಿಂಕ್ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಮಾಡಿಲ್ಲ ಸರ್. ಇದು ಹೆಂಗಾಗ್ಬಿಡ್ತು ಅಂದ್ರೆ, ನಮ್ ರಾಯರದು ಅದು ಸ್ಕ್ರಿಪ್ಟ್ ಮಾಡ್ತಾನೆ ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಗೆ ಬರೀತಾ ಓಕೆ ಆ ಸೀಕ್ವೆನ್ಸ್ ಗಳು ಬಂದ್ಬಿಡ್ತು ತಾನಾಗೆ ಬಂತು. ಯಾಕಂದ್ರೆ ಪರ್ಟಿಕ್ಯುಲರ್ ಆಗಿ ಇಂಥ ಸೀಕ್ವೆನ್ಸ್ ನ ರಾಯರ ಮಾಡ್ಲೇಬೇಕು ಅನ್ನೋದಕ್ಕೋಸ್ಕರ ಯಾವತ್ತೂ ಖಂಡಿತವಾಗ್ಲು. ಆಮೇಲೆ ಇನ್ನೊಂದು ವಿಷಯ ಏನಂತಂದ್ರೆ, ನಮ್ಗೆ ಸಿಕ್ಕಿರುವಂತ ಆಲ್ಮೋಸ್ಟ್ ಆಲ್ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಆರ್ಟಿಸ್ಟ್ ಗಳಾಗಿರ್ಬೋದು, ಒಂದಲ್ಲ ಒಂದ್ ರೀತಿಲಿ ರಾಯರ್ನ ಇಷ್ಟಪಡುವಂತರು, ಅದನ್ನ ನಂಬುವಂತಾರೆ ನಮ್ಗೆ ಟೆಕ್ನಿಷಿಯನ್ಸ್ ಗಳೆಲ್ಲ ಸಿಕ್ಕಿರೋದು. ಆಮೇಲೆ ಎಲ್ಲೇ ಹೋದ್ರು ಅದೊಂದೇನೋ ಆಶೀರ್ವಾದ ಇದೆ. ಬಟ್ ನಾನು ಸ್ವಲ್ಪ ಭಕ್ತಿ ಇರೋದ್ರಿಂದ ಅದು ನಾವು ಸ್ಕ್ರಿಪ್ಟ್ ಮಾಡ್ತಾ ಇರ್ಬೇಕಾದ್ರೆ ಈ ತರ ಒಂದು ಮಾಡ್ಬೇಕು ಅಂತ ಅನ್ನಿಸ್ತು. ಅದೊಂದು ಥಾಟ್ ಬಂದಾಗ, ಆಮೇಲೆ ರೆಗ್ಯುಲರ್ ಆಗಿ ಹಾರರ್ ಸಿನಿಮಾ ಅಂತ ಬಂದಾಗ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಬಂದಾಗ ಒಂದು ಕಾಳಿ ಇದು ಏನೋ ಒಂದು ವಿಗ್ರಹ ಮಾಡೋದು, ಮತ್ತೆ ಅದನ್ನ ಸೆಟ್ ಹಾಕೋದು, ಮತ್ತೆ ಒಂದು ಬ್ಲಾಕ್ ಮ್ಯಾಜಿಕ್ ತರ ಏನಾದ್ರು ಮಾಡಿ ಅದರಿಂದ ಆತ್ಮಗಳನ್ನ ಹೊರಗಡೆ ಕಳಿಸೋದು, ಈ ತರ ಎಲ್ಲ ಕೆಲವು ನೋಡ್ಕೊಂಡ್ ಬಂದಿದ್ದೀವಿ. ನಾವು ಫಸ್ಟ್ ಡಿಸೈಡ್ ಮಾಡಿದ್ದೆ ಅದನ್ನ ಸ್ಕ್ರಿಪ್ಟ್ ಅಲ್ಲಿ ಇಲ್ಲ, ಹಾರರ್ ಅಂತ ನಾವು ಸಬ್ಜೆಕ್ಟ್ ನ ಆಯ್ಕೆ ಮಾಡ್ಕೊಂಡಿರುವಾಗ
ಇದನ್ನ ವಿಭಿನ್ನವಾಗಿ ತೋರಿಸ್ಬೇಕು. ಇಲ್ಲಿವರೆಗೆ ಏನ್ ತೋರ್ಸ್ಕೊ ಬಂದಿರೋ ಅದನ್ನ ಉಲ್ಟಾ ನಾವು ಬೇರೆ ತರನೇ ನಾವು ತೋರ್ಸ್ಕೊಂಡು ಹೋಗ್ಬೇಕು. ಆ ತರಕ್ಕೆ ಅಂದ್ಬಿಟ್ಟು ನಾನು ಅದನ್ನ ಯಾವ್ದನ್ನು ಟಚ್ ಮಾಡಕ್ ಹೋಗ್ಲಿಲ್ಲ. ಮಂತ್ರಗಳು, ಘೋಷಗಳು, ಅದು ಇದು ಏನೇನು ಇಲ್ಲಿವರೆಗೂ ನೋಡ್ಕೊಂಡಿದ್ವಿ ಅದನ್ನೆಲ್ಲ ಬಿಟ್ಟು ಬೇರೆ ರೀತಿಯಲ್ಲೇ ಟ್ರೈ ಮಾಡ್ಬೇಕು ಅಂದ್ಬಿಟ್ಟು ಅದನ್ನು ಒಂದು ಸೆಟ್. ಅಂದ್ರೆ ಫಸ್ಟ್ ಇಂಡಿಯನ್ ಸಿನಿಮಾ ಇಷ್ಟನೇ ಸರ್ ನನಗೆ ಗೊತ್ತಿರೋಂಗೆ ರಾಘವೇಂದ್ರ ಸ್ವಾಮಿದು ರಾಯರದು ಫಸ್ಟ್ ಒಂದು ದೊಡ್ಡ ಸೆಟ್ ಹಾಕ್ಬಿಟ್ಟು ನಾವು ಸಿನಿಮಾ ಶೂಟ್ ಮಾಡಿರೋದು. ಬೆಂಗಳೂರಲ್ಲೇ ಶೂಟ್ ಮಾಡಿದ್ವಿ. ಅದು ದೊಡ್ಡ, ಅದು ಲಾಸ್ಟ್ ಪ್ರೀ ಕ್ಲೈಮ್ಯಾಕ್ಸ್ ಟೈಮ್ಗೆ ಬರುತ್ತೆ. ಅದಂತೂ ಅದ್ಭುತವಾಗಿ ಬಂದಿದೆ. ಡಿಫೆಂಡ್ ಆನಿಮಾಸ್ಟ್ರು ಆಕ್ಷನ್ ಮಾಡಿದ್ರು, ಇವರು ಮತ್ತೆ ನಮ್ಮ ಹೀರೋ ಅವರೆಲ್ಲ ತುಂಬಾ ಚೆನ್ನಾಗಿ ಕೋಪರೇಟ್ ಮಾಡಿ ಒಳ್ಳೆ ಆಕ್ಷನ್ ಸೀಕ್ವೆನ್ಸ್ ಬಂದಿದೆ. ರಾಯರು ಅದೊಂದು ಬೇರೆ ತರನೇ ಒಂದು ಫೀಲ್ ಕೊಡುತ್ತೆ ಸರ್ ಅಂತ ಒಂದು ಹೇಳ್ತೀನಿ. ಓಕೆ, ಈಗ ನೀವು ಹೇಳ್ತಾ ಇದ್ರಿ ಒಂದಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ, ಅದೆಲ್ಲ ನಮ್ಮ ಟೀಮ್ ಜೊತೆ ಕೇಳಿದ್ರೆ ಚೆನ್ನಾಗಿರುತ್ತೆ ಅಂತ. ಈಗ ಟೀಮ್ ಆ್ಯಡ್ ಮಾಡೋಣ ಅಂತ ಅನಿಸ್ತಾ ಇದೆ. ಓಕೆ, ಅವ್ರ ಬಾಯಲ್ಲೇ ಕೇಳಿದ್ರೆ ಚೆನ್ನಾಗಿರುತ್ತೆ. ಓಕೆ, ನೀವ್ ಹೇಳಿ ಯಾರು ಬಂದ್ರೆ ಚೆನ್ನಾಗಿರುತ್ತೆ ಈಗ? ಬರ್ತಾರೆ, ರಘುನು ಇದ್ದಾರೆ, ಬರ್ತಾರೆ. ಓಕೆ, ಎಸ್, ಅವ್ರು ಒಂದ್ಸರಿ ಕರ್ಸ್ಬಿಡೋಣ. ಥ್ಯಾಂಕ್ ಯು.